ಜಮ್ಮು ಕಾಶ್ಮೀರದ ಪಹಲ್ಗಾಂವ್ನಲ್ಲಿ ಏನು ಉಗ್ರರ ಒಂದು ದಾಳಿಗೆ ಸಿಲುಕಿ ಈಗಾಗಲೇ ಸುಮಾರು ಜನ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಇದರಿಂದ ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಅದರ ಜೊತೆಗೆ ಈ ಒಂದು ಕೃತ್ಯವನ್ನು ಖಂಡಿಸಿ ಇಡೀ ದೇಶಾದ್ಯಂತ ಆಕ್ರೋಶ ವ್ಯಕ್ತವಾಗಿರುವಂಥದ್ದು. ಇನ್ನು ಗಮನಿಸಬೇಕಾದ ಒಂದು ವಿಷಯ, ಬಾಗಲಕೋಟೆಯ ಜಿಲ್ಲೆಯ ಜನರು ಕೂಡ ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿದ್ದಂಥವರು, ಆದರೆ ಅದೃಷ್ಟವಶಾತ್ ಅವರೆಲ್ಲರೂ ಕೂಡ ಸೇಫ್ ಆಗಿದ್ದಾರೆ. ಸುಮಾರು ಒಂದು 4 ಜನ ಫ್ಯಾಮಿಲಿ, ಅದರ ಜೊತೆಗೆ ಪತ್ನಿ ಮಕ್ಕಳು ಎಲ್ಲರೂ ಸೇರಿ ಸುಮಾರು 13 ಜನ ಸುರಕ್ಷಿತವಾಗಿದ್ದಾರೆ ಅನ್ನೋದು ಒಂದು ಏನು ಅದೃಷ್ಟದ ಒಂದು ವಿಚಾರ ಅಂತ ಹೇಳ್ಬೋದು. ಅವರ ಕುಟುಂಬದಲ್ಲಿ ಸಹಜವಾಗಿ ಆತಂಕ ಒಂದು ಇರುತ್ತೆ. ಆದರೂ ಅವರು ಎಷ್ಟೊತ್ತಿಗೆ ಹೋಗಿದ್ರು ಏನು ಅಂತ ಕೇಳಿ ತಿಳ್ಕೊಳ್ಳೋಣ. ಸರ್, ಈಗ ನಿಮ್ಮ ಕುಟುಂಬದಿಂದ ಯಾರ್ಯಾರು ಹೋಗಿದ್ರು, ಇಲ್ಲಿಂದ ಎಷ್ಟು ಗಂಟೆಗೆ ಎಷ್ಟನೇ ತಾರೀಕಿಗೆ ಬಿಟ್ಟಿದ್ರು, ಏನಾಯಿತು ಅಂತ ಸರ್? ಸರ್, ನಮ್ಮ ಬ್ರದರ್ ಅದು ಟೋಟಲ್ 13 ಜನ ಹೋಗಿದ್ದಾರೆ. 8 ಜನ ದೊಡ್ಡವರು ಮತ್ತು 5 ಜನ ಮಕ್ಕಳು. 19ನೇ ತಾರೀಕಿಗೆ ಇಲ್ಲಿಂದ ಹೋಗಿದ್ದಾರೆ. ಇಲ್ಲಿಂದ ಫಸ್ಟ್ ಅವರು ಡೆಲ್ಲಿಯಿಂದ ವೈಷ್ಣೋದೇವಿಗೆ ಹೋಗಿ ಮುಂದೆ ಪಹಲ್ಗಾಮ್ಗೆ ಹೋಗೋ ಹೊತ್ತಿಗೆ ಎಲ್ಲ ನಮಗೆ ಸುದ್ದಿ ಬಂತು. ಸುದ್ದಿ ಬಂದ ಮೇಲೆ ನಾವು ಅವ್ರಿಗೆ ಫೋನ್ ಮಾಡಿದ್ವಿ. ಫೋನ್ ಬಂದಿದ ತಕ್ಷಣ ಅವ್ರು ಆರಾಮಿದ್ದಾರೆ ಅಂತ ಹೇಳಿದ್ದಾರೆ. ಇವತ್ತು ಬೆಳಗ್ಗೆ ಅವರು ಅಲ್ಲಿಂದ ಹೊಳೆ ಪ್ರಯಾಣ ಮಾಡಿ 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಬರ್ತಾ ಇದ್ದಾರೆ. ಈಗ ಅವ್ರು ಹೋಗುವಂಥ ಸಂದರ್ಭದೊಳಗೆ ಈ ಟೈಪ್ ಸುದ್ದಿ ಕೇಳಿ ನಿಮ್ಗೆ ತಕ್ಷಣ ಏನು ಅನಿಸ್ತು? ಯಾಕಂದ್ರೆ ಸಹಜವಾಗಿ ಭಯ ಕಾಡ್ತಿರುತ್ತೆ. ಯಾಕಂದ್ರೆ ಅಲ್ಲೇ ನಿಮ್ಮ ನಿಯರ್ ಇದ್ದಂಥವ್ರು, ಏನು ಅನಿಸ್ತಂದು ಅವಾಗ? ನಮಗೆ ಒಮ್ಮೆ ಸುದ್ದಿ ಕೇಳಿದ ಮ್ಯಾಗೆ ಭಯ ಬಂತು. ನಾವು ಫೋನ್ ಟ್ರೈ ಮಾಡಿದ್ವಿ, ಮೊದಲೇ ಫೋನ್ ಹತ್ತಲಿಲ್ಲ. ಆಮ್ಯಾಗ ಒಂದು 2 ತಾಸು ಆದ್ಮೇಲೆ ಫೋನ್ ಹತ್ತ ಮ್ಯಾಗ ಅವ್ರು ಹೇಳಿದ್ರು ನಾವು ಸೇಫ್ ಆಗಿದ್ದೀವಿ ಅಂತ. ಈಗೆಲ್ಲ ಆರಾಮಿದ್ದಾರೆ. ಅವರು ತಿರುಗಾ ಈಗ ಜಮ್ಮುಗೆ ಬಂದು ಸಾಯಂಕಾಲ ತನಕ ಜಮ್ಮುಗೆ ಬರ್ಬೋದು. ಅಲ್ಲಿಂದ ಹೊಳ್ಳೆ ನಮಗೆ ಕಾಲ್ ಮಾಡ್ತಾರೆ. ಕಂಟಿನ್ಯೂ ಈಗ ಕೊನೆಯದಾಗ ಯಾವಾಗ ಕರೆ ಮಾಡಿದ್ದೀರಿ ನೀವೆಲ್ಲ? ಫೋನ್ ಎಲ್ಲ ಸಂಪರ್ಕ ಕಂಟಿನ್ಯೂಸ್ ಇದೆಯಾ, ಸ್ವಿಚ್ ಆಫ್ ಆಗುವಂಥದ್ದು ಹಿಂಗೆಲ್ಲ ಆಗ್ತಾಯಿದೆ? ಈಗ ಲಾಸ್ಟ್ ಯಾವಾಗ ಮಾತಾಡಿದ್ರಿ? ಈಗ ಬೆಳಗ್ಗೆ 10 ಗಂಟೆಗೆ ನಾನು ಕಾಲ್ ಆಗಿತ್ತು ಅವ್ರ ಜೊತೆಗೆ, ನಾನು ಮಾತಾಡಿದ್ದೆ. ಈಗ ಫೋನ್ ಹಚ್ಚಿದ್ರೆ ಈಗ ಸ್ವಿಚ್ ಆಫ್ ಬರ್ತಾಯಿದೆ. ಬಹುತೇಕ ನೆಟ್ವರ್ಕ್ ಇರಲಿಕ್ಕಿಲ್ಲ. ಆದರೆ ಅವರು ನೆಟ್ವರ್ಕ್ ಬಂದ ಮೇಲೆ ಕಾಲ್ ಮಾಡ್ತಾರೆ. ಕಂಟಿನ್ಯೂ ಟಚ್ಅಪ್ನಲ್ಲಿದ್ದಾರೆ. ಇವರು ವೈಷ್ಣೋದೇವಿ ಮುಗಿಸ್ಕೊಂಡು ನಾವು ಬಯಲ್ಗಾವಿಗೆ ಹೊರಟಿದ್ವಿ. ಆದರೆ ಅಲ್ಲಿ ಮಾರ್ಗ ಮಧ್ಯೆ ಗುಡ್ಡ ಕುಸಿತ ಆಯಿತು. ಹೀಗಾಗಿ ಅವರು ಆ ಗುಡ್ಡ ಕುಸಿದಿದ್ದೇನೆ ಇವರು ಸೇಫ್ ಆಗಿರೋ ಕಾರಣ ಅನ್ನೋ ಲೆವೆಲ್ಗೆ ಅನಿಸ್ತಾ ಇದೆ. ವೈಷ್ಣೋದೇವಿಯಿಂದ ಅವ್ರು ಪ್ರಯಾಣ ಮಾಡುವಾಗ ಅವರು ಪಹಲ್ಗಾಮ್ಗೆ ಹೋಗೋ ಮೊದಲೇ ಒಂದು ಲ್ಯಾಂಡ್ ಸ್ಲೈಡ್ 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಅವ್ರಿಗೆ ಒಂದು ಸಮಯ ಸಿಕ್ತು. ಇಲ್ಲಿಕಂದ್ರೆ ನಿನ್ನೆ ಸಾಯಂಕಾಲ 3 ಗಂಟೆಗೆ ಅವರಲ್ಲೇ ಇರ್ತಿದ್ರು. ಸಮಯ ಸಿಕ್ಕಿದ ಕಾರಣ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿ ಮಿಲಿಟರಿದವರು ತಿರ್ಗಾ ಕಳಿಸ್ಕೊಟ್ರು ಅವರಿಗೆ. ನಿನ್ನೆ ನೈಟು ರಜೋರಿನಲ್ಲಿ ನೈಟ್ ಔಟ್ ಮಾಡಿ ಇವತ್ತು ಬೆಳಗ್ಗೆ ಅವರು ಪ್ರಯಾಣ ಮುಂದೆ ಸ್ಟಾರ್ಟ್ ಮಾಡಿದ್ದಾರೆ. ಒಂದು ವೇಳೆ ಗುಡ್ಡ ಕುಸ್ತೆ ಇದ್ದಿದ್ರೆ ಅವರು ಕರೆಕ್ಟ್ ಟೈಮ್ ಹೋಗಿದ್ರೆ ಏನಾದರೂ ಅನಾಹುತ ಆಗೋ ಸಾಧ್ಯತೆ ಇತ್ತು ಅನಿಸುತ್ತೆ. ಸಾಧ್ಯತೆ ಇತ್ತು ಸರ್. ಅದೆಲ್ಲ ದೇವ್ರ ಕೈಯಲ್ಲಿ. ದೇವರು ಒಳ್ಳೇದು ಮಾಡಿ ಬಹುತೇಕ ನಮ್ಮ ಸಲುವಾಗಿ ಗುಡ್ಡ ಕುಸಿತು ಇದಾಯಿತು. ಈಗ ಸಣ್ಣ ಸಣ್ಣ ಪಾಪುಗಳು ಇದಾವಲ್ಲ, 5 ಜನ ಮಕ್ಕಳು ಇದ್ದಾರೆ, ಅವ್ರನ್ನ ಜೊತೆ ಎಲ್ಲ ಮಾತಾಡಿದ್ರ? ವಿಡಿಯೋ ಕಾಲ್ ಅದು ಏನಾದರೂ ಮಾಡಿದ್ರೆ? ಆಗಿದೆ. ನಿನ್ನೆ ಸಾಯಂಕಾಲ ವಿಡಿಯೋ ಕಾಲ್ನಾಗಿದೆ, ಎಲ್ಲರ ಜೊತೆಗೆ ಮಾತಾಗಿದೆ. ಎಲ್ಲರೂ ಸೇಫ್ ಆಗಿದ್ದಾರೆ. ಈಗ ಬರ್ಲಿಕ್ಕೆ ಏನು ವಿಳಂಬ ಆಗ್ತಾ ಇದೆ ಅಂತ ಅಲ್ಲಿಂದ ಬರ್ಲಿಕ್ಕೆ? ಅಲ್ಲೇನೋ ಪ್ರೊಟೆಸ್ಟ್ ಆಗ್ತಾ ಇದೆ, ಹೆಂಗೆ ಯಾವ ಥರ ತೊಂದರೆ ಆಗ್ತದೆ? ಅಲ್ಲೆಲ್ಲ ಕಡೆ ಈಗ ತುಂಬ ಟ್ರಾಫಿಕ್ ಜಾಮ್ ಆಗಿದೆ. ತುಂಬ ಟೂರಿಸ್ಟ್ ಬಂದ ಕಾರಣ ಬಹಳಷ್ಟು ಟ್ರಾಫಿಕ್ ಆಗಿದೆ. ಮಿಲಿಟ್ರಿದವ್ರು ಎಲ್ಲ ಕಡೆ ಚೆಕ್ ಪೋಸ್ಟ್ನಲ್ಲಿ ಗಾಡಿಗಳು ನಿಂದಿರ್ಸ್ತಾ ಇದ್ದಾರೆ. ಸೇಫಾಗಿ ಮಿಲಿಟ್ರಿದವರು ಸಪೋರ್ಟ್ ಮಾಡಿ ಮುಂದ್ಗಡೆ ಸ್ವಲ್ಪ ಗಾಡಿಗಳು ಕಳಿಸ್ತಾ ಇದ್ದಾರೆ. ಇದಿಷ್ಟು ಏನು ಜಮ್ಮು ಕಾಶ್ಮೀರದಲ್ಲಿರುವಂತಹ ಸುರಕ್ಷಿತವಾಗಿರುವಂತಹ ಏನು ಕಾಸಟ್ ಫ್ಯಾಮಿಲಿ ಏನಿದೆ, ಏನು ಗಿರೀಶ್ ಕಾಸಟ್ ಆಗಿರ್ಬೋದು, ಕಿಶೋರ್ ಆಗಿರ್ಬೋದು, ಅವರ ಸಂಬಂಧಿಕರ ಮತ್ತು ಅವರ ಸಹೋದರರ ಮಾತು. ಕ್ಯಾಮ್ರಾಮನ್ ಬಾಪು ಜೊತೆ ರವಿ ಮುಖಿ, TV9 ಬಾಗಲಕೋಟೆ. 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು.